ನಮಸ್ತೆ. ಇವತ್ತು ತರಕಾರಿ ಎಲ್ಲ ಹಾಕಿ ಸಾಗು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಶಾಯಿ ಜೀರಾ, ಪಲಾವ್ ಎಲೆ, ಈರುಳ್ಳಿ, ಕಲ್ಲು ಸ್ವಲ್ಪ ಹಾಕಿ ನಾವು ಕಟ್ ಮಾಡ್ಕೊಂಡಿರೋ ತರಕಾರಿ, ಟೊಮ್ಯಾಟೊ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಬಟಾಣಿನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಹಸಿ ಬಟಾಣಿ ಇದ್ರೂ ಕೂಡ ಹಾಕ್ಕೋಬೋದು. 2 ಚಮಚ ಧನಿಯಾ ಪುಡಿ ಹಾಕಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಅಂದರೆ ಕಾಯಿ ತುರಿ, ಮಸಾಲೆ, ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿದ್ರೆ ಸಾಗು ಈಸಿಯಾಗಿ ರೆಡಿ ಆಗುತ್ತೆ. ಹಾಗೆ ನಮಗೆ ಬೆಳಿಗ್ಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಸಾಗುಗೆ ಪೂರಿ ಕಾಂಬಿನೇಷನಾಗಿ ಮಾಡ್ಕೋತೀನಿ. ಸೊ ಗೋಧಿ ಹಿಟ್ಟನ್ನು ನಾನು ಗೋಧಿ ತೊಗೊಬಂದು ಒಣಗಿಸಿ ಮಿಲ್ ಮಾಡಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಆಗುತ್ತೆ. ನಾವು ಅಂಗಡಿಯಿಂದ ತೊಗೊಬರೋದು ಮೈದಾ ಮಿಕ್ಸ್ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಸ್ಕೊತಾ ಇದ್ದೀನಿ ಇವಾಗ. ಹಾಗೆಯೇ ಈ ಹಪ್ಪಳ ಒತ್ತೋ ಇದರಿಂದ ನಾವು ಪೂರಿನ ಒತ್ತಿದ್ರೆ ತುಂಬ ಈಸಿಯಾಗಿ ಆಗುತ್ತೆ. ನಾವು ಲಟ್ಟಿಸೋ ಅವಶ್ಯಕತೆಯೇ ಇರೋದಿಲ್ಲ. ರೌಂಡಾಗೂ ಬರುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಈಕ್ವಲ್ ಆಗಿ ಎಲ್ಲ ಇದಾಗಿರುತ್ತೆ. ಬಾಕ್ಸಿಗೆ ಪೂರಿ ಸಾಗು ಕೊಟ್ಟು ಕಳಿಸಿದ್ದಾಯಿತು. ಹಾಗೆ ಅಮಟೆಕಾಯಿ ಸೀಸನ್ ಬೇರೆ ಇವಾಗ. ಅಮಟೆಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು. ವಿಡಿಯೋ ಇಷ್ಟ ಆದರೆ